ಬಕ್ರೀದ್ ಚಲೋ ರೀ ಎಲ್ಲಾ ಬಿಟ್ರು ಮೇಯ್ತಾವ್ರಿ ಸರ. ತಿರ್ಗಾಡಿ ಮೈಸೂರು ಮೇಯ್ತಾವ್, ಒಳಗ್ ಮನ್ಯಾಗ ಹಕ್ಕಿವ್ರು ಮೇಯ್ತಾವ್ರಿ ಸರ. ಬೇರೆ ಬೇರೆ ಎಲ್ಲ ತಳಿಗಳು ಇರ್ತಾವ. ಸೊ ಇದನ್ನೇ ಯಾವ ತರ ಆ ರೈತರಿಗೆ ಅನುಕೂಲ ಅಂತೀರಾ? ಇವು ಮಳೆಗಾಲಕ್ಕೂ ತಡಿತಾವ ಸರ್. ಮಳೆಗಾಲಕ್ಕ ಮತ್ತೆ ಏನ್ ಇದ್ರು ಬೇಸಿಗೆ ಕಾಲ ಇರ್ಲಿ ಯಾವ್ದಿರ್ಲಿ ಯಾವ್ದಿದ್ರು ತಡಿತಾವ ಸರ್. ಇದು 2 ರಿಂದ 3 ಕೊಡ್ತೀವಿ ಅಂತ ಹೇಳಿದಾರ. ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಹೇಳಿದಾರ ಸರ್. ಸೆಕೆಂಡ್ ಪ್ರೆಗ್ನೆನ್ಸಿ. ನಾವು ಬಿಜಾಪುರ ಅಂತ ಹೇಳಿ ಸರ್. ನಾವೊಂದು ಹೆಸರು ರವಿ ಶಾಪುರ್ ಅಂತ ಹೇಳಿ. ನಾವು ಯೂಟ್ಯೂಬ್ ನೋಡ್ತಾ ಇದ್ದೀವಿ. ನಮ್ಮ ಹತ್ರನು ಎಲ್ಲಾ ಊರಲ್ಲಿ ಸಂತೆಯಲ್ಲಿ ಎಲ್ಲ ಹೋಗಿ ನೋಡ್ತಾ ಇದ್ದೀವಿ. ಆದ್ರೆ ಇವ್ರು ಯೂಟ್ಯೂಬ್ ನೋಡಿ ಬಿಟ್ಟು ಇಲ್ಲಿ ಬಂದ ಮೇಲೆ ಎಲ್ಲಾ ನೋಡಿದ ತಕ್ಷಣ ಇವ್ ಮರಿಗಳು ಚೆನ್ನಾಗಿದೆ, ಉಸ್ಮಾನಿಬಾದಿ ಎಲ್ಲಾ ಇದಕ್ಕೆ ಕ್ಲೈಮೇಟ್ ಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ನಾವು ಇದು ಚಾಯ್ಸ್ ಮಾಡಿ ಇಲ್ಲಿ ಇವ್ರ ಹತ್ರ ತಗೋಬೇಕಂತ ಬಂದಿದೆ. ಉಸ್ಮಾನಿಬಾದ್. ಓಕೆ, ಈಗ ಎಲ್ಲಿಂದ ಬಂದಿರಿ ಸರ್ ನೀವು? ನಾವು ಬಿಜಾಪುರದಿಂದ ಬಂದಿರೋದು. ಬಿಜಾಪುರದಿಂದ ಎಷ್ಟು ತಗೊಂತ ಇದೀರಿ ಸರ್? 105 ಸರ್. 100 ಹೆಣ್ಣು, 5 ಬೇಡರು. 105 ತಗೊಂತ ಇದ್ರಿ ಒಟ್ಟಲ್ಲಿ. ಓಕೆ, ಉಸ್ಮಾನಿಬಾದಿ ಅನ್ಸರ ನಮ್ ಬಿಜಾಪುರ್ನಲ್ಲಿ ಇದು ಲೋಕಲ್ ಜವಾರಿ ಬೀಡ್ ತರಾನೇ ಅನಿಸ್ತದೆ ಸರ್. ಅದಕ್ಕೋಸ್ಕರ ನಾವು ನಮಗೆ ಲೋಕಲ್ ಮಾರ್ಕೆಟ್ ಇರೋದೇ ಜವಾರಿ ಇರೋದು ಸರ್. ಇದು ಎಲ್ಲಾ ಕ್ಲೈಮೇಟಿಗೆ ಸೆಟ್ ಆಗುತ್ತೆ ಅಂತ ಹೇಳ್ಕಿಸಿಂದ ನಾವು ಇದನ್ನೇ ಚಾಯ್ಸ್ ಮಾಡ್ಕೊಂಡ್ವಿ. ಉಸ್ಮಾನಿಬಾದನೇ ಚಾಯ್ಸ್ ಮಾಡಿರಿ ಸರ್. ಈಗ ಎಷ್ಟು ಮರಿ ಕೊಡುತ್ತ ಅಂತ ಹೇಳಿದಾರೆ ಸರ್? ಇದೆಲ್ಲ ಯಾವ ತರ ಕರ್ಕೊಂಡ್ ಬಂದಿದ್ರಿ? ಎಲ್ಲ ಅವರೇ ನೋಡಿ ಎಲ್ಲ ಇದ್ ಮಾಡ್ತಾರೆ. ನಮಸ್ಕಾರ ಸರ್. ಈಗ ನೀವು ರೈತರು, ಎಲ್ಲಾ ಆ ತಳಿಗಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ತಳಿ ಈ ತರ ಸಾಕಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಹೆಂಗ್ ಸಾಕಿದ್ರೆ ಮಳೆಗಾಲಕ್ಕ ಮತ್ತೆ ಏನ್ ಇದ್ರು ಬೇಸಿಗೆ ಕಾಲ ಇರ್ಲಿ ಯಾವ್ದಿದ್ರು ತಡಿತಾವ್ ಸರ್. ಬಿಸಿಲು ಇರ್ಲಿ ಚಳಿ ಇರ್ಲಿ ಏನೋ ಇದು ಮಾಡುದು ಸರ್. ಎಲ್ಲದಕ್ಕೂ ಹೊಂದ್ಕೊಳ್ತಾವ ಸರ್. ಅಂದ್ರೆ ರೈತರಿಗೆ ಸ್ವಲ್ಪ ಈ ಸಾಯುವ ಪ್ರಮಾಣ ಡೆತ್ ಆಗೋದು ಕಡಿಮೆ ಅಂತೀರಾ? ಕಡಿಮೆ ಸರ್. ಚೂಜಿ ಪೀಜಿ ಮಾಡಿದ್ರೆ ನಡೀತದೆ ಸರ್. ಏನಿದ್ರು ನಡೀತದೆ. ನಿಮ್ಮ ಅನುಭವ ಪ್ರಕಾರ ಯಾವ ತರ ಎಲ್ಲ ಚೆಕ್ ಮಾಡಿ ತಗೊಂಡ್ರೆ ಚೆನ್ನಾಗಂತೀರಾ ಮರಿಗಳಿಗೆ? ಇವು 2 4 ಇದ್ರ ಚಂದ ಇದ್ರ ತಗೋಬೇಕು ಸರ್. ಮತ್ತ ಒಳಗೆ ಹಳೆ ಇದ್ರ ಇದು ಆಗುದು ಸರ್. 2 4 6 ಅದ ಚೆಕ್ ಮಾಡಿ ತಗೋ ಸರ್. ಗಾಬ್ ಬಿದ್ದಿದ್ದು ಯಾವ ತರ ಇದೆ ಯಾವ ತರ ಇಲ್ಲ, ಯಾವ ರೋಗ ಬಂದಿದೆ ಅಂತ ನೋಡಿ ತಗೊಳ್ಳೋದೇ ಇಂಪಾರ್ಟೆಂಟ್ ಸರ್. ಐತೆ ಸರ್ ಲಾಭ. ದುಡ್ದಕೊಂಡವ್ರಿಗೆ ಲಾಭ ಐತೆ ಸರ್. ದುಡಿಲವ್ರಿಗೆ ಇಲ್ಲ. ಮತ್ತೆ ಬೈದ್ ಮನೆ ಹಾಕಿರ ಏನ್ ಮೇಯ್ಬೇಕ್ರಿ ಅವ್ರು ಸರ್. ಹೌದೌದು. ಅವ್ ಕಮ್ಮಿ ಹೊಟ್ಟಿ ಮೇಯಿಸಿದ್ರೆ ಲಾಭ ಆಗತ್ತೆ ಸರ್. ಅಲ್ವಾ? ಏನ್ ತೊಂದ್ರೆ ಇಲ್ಲ ಅಂತೀರ? ಆರಾಮಾಗಿ ಏನು ತೊಂದ್ರೆ. ಸಾಕಾಣಿಕೆ ಮಾಡಿದವ್ರಿಗೆ ಚೆನ್ನಾಗ್ ಅಂತಾನೆ ಹೇಳ್ತಾರ. ಚೆನ್ನಾಗೈತೆ ಒಟ್ಟ ಚೆನ್ನಾಗಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದು ಅವ್ರ ಹತ್ರ. ಚಂದ ಅವ್ ಮೇಯ್ಸಿರ ಚೆನ್ನಾಗಿದೆ ಸರ್. ಮೇಯ್ಸ್ಲಿಕ್ಕಪ್ಪ ಅಂದ್ರ ಅವ್ರ ಮನ್ಯಾಗ ಅಲ್ಲಿ ಹೊಲ್ಲಾಗಂದ್ರ ಅವ್ ಹೆಂಗ್ ಮೇಯ್ದು. ಹೌದೌದು. ಏನೇನು ಫುಡ್ ಹಾಕಿದ್ರೆ ಬೆಸ್ಟ್ ಅಂತೀರಿ ಸರ್ ಇವಕ್ಕೆಲ್ಲ? ಕಾಳ ಸರ್, ಗೊಂಜಾಳ ಕಾಳ, ಜೋಳದ ಕಾಳ, ಕಾಳ ಹಾಕಿದ್ರೆ ಶಿಸ್ತು ಇದು ಆತ ಸರ್. ಓಕೆ, ಕಾಳ ಹಾಕಿದ್ರೆ ಬೆಸ್ಟ್ ಅಂತೀರಾ? ಬೆಸ್ಟ್ ಸರ್. ಈಗ ಯಾವ ತರ ಹೆಂಗ್ ಅನಿಸ್ತಾ ಇದೆ ಇಲ್ಲಿ ಇರೋ ಮರಿಗಳಿಗೆ? ಫಾರ್ಮ್ ಅಲ್ಲಿ ನೋಡಿರಲ್ವಾ, ಈ ಗೋಟ್ ಫಾರ್ಮ್, ಲಕ್ಕಿ ಗೋಟ್ ಫಾರ್ಮ್ ಹೆಂಗ್ ಅನಿಸ್ತಾ ಇದೆ ಸರ್ ಎಲ್ಲ ನೋಡಿದ್ರೆ? ಎಲ್ಲ ಚಲೋ ಅದ ಸರ್. ಎಲ್ಲ ಚೆನ್ನಾಗಿ, ಎಲ್ಲ ಚೆನ್ನಾಗದ. ಎಲ್ಲ ಚೆನ್ನಾಗಿ. ಏನು ರೋಗ ಗೀಗ ಆತರ ಏನಾದ್ರು ಕೆಲವೊಂದು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳ್ತಾರೆ, ಏನಂತ ಹೇಳ್ತಾರ? ಅವು ಅದಾವ್ ಸರ್, ಅವು ಅದಾವ್ ಸರ್. ನೀವು ಯಾವ್ದು ಬೇಕನ್ನೋದು ಚೂಸ್ ಮಾಡಿ ತಗೋಬೇಕು. ನಾವ್ ಯಾವ್ ಬೇಕಾದ್ ಮನಸ್ಸಿಗೆ ಬಂದ್ರೆ ತಗೋಬೇಕು. ಓಕೆ, ಎಲ್ಲ ಮಾಹಿತಿ ಇಲ್ಲ. ನೀವು ಫಸ್ಟ್ ಯಾರು ಪರಿಚಯ ಅವರೋ ಅವ್ರಿಗೆ ಕರ್ಕೊಂಡ್ ಬರ್ರಿ. ಅವ್ರು ಗುಲ್ಬರ್ಗ ಬುಕಿಂಗ್ ಮಾಡಿ ಬಂದಿದ್ದು, ಅವಾಗ ಎಲ್ಲ ಕ್ಲಿಯರ್ ಹೇಳಿನಿ. ಬಟ್ ಅವ್ರು ಲೋಡ್ ಮಾಡ್ತದ, ಅವ್ರಿಗೆ ಚಾಯ್ಸ್ ಮಾಡ್ತದ ಯಾವ್ದು ಚಲೋ ಅದ. ಅವ್ರೆ ಹಲ್ ನೋಡ್ಬೇಕು, ಮತ್ ಪ್ರೆಗ್ನೆಂಟ್ ಅದ ಇಲ್ಲ ಎಲ್ಲ ನೋಡ್ಬೇಕು. ಕರೆಕ್ಟ್ ನೋಡಿ ನಮ್ ಕೈಗೆ ಕೊಡ್ಬೇಕು. ನಾ ಗಾಡಿಗೆ ಹಾಕಿ ಅವ್ರ ಮನಿ ತನ ತಂದ್ ಕೊಡ್ಬೇಕು. ಜವಾಬ್ದಾರಿ ನಮ್ದೆ. ನಾವ್ ಯೂಟ್ಯೂಬ್ ನೋಡಿ ಇದು ಮಾಡಿದ್ದೆ ಸರ್. ಒಂದ್ 2-3 ಕಡೆ ನಾ ಒಂದ್ ಸ್ವಲ್ಪ ಇವ್ರ ಕಡೆ ಒಯ್ದವ್ರಿಗೂ ನಾ ಫೋನ್ ಮಾಡಿ ಕೇಳಿದ್ದೆ. ಆ ತರ ಪರಿಚಯ ಆಯ್ತು. ಮುಂದೆ ನಾ ಇಲ್ಲಿ ತಗೋಬೇಕಾದ್ರೆ 1 ತಿಂಗಳು ಬಿಫೋರ್ ಅವ್ರ ಗುಲ್ಬರ್ಗ ಇದಕ್ ಹೋಗಿ ಆಫೀಸ್ಗೆ ಹೋಗಿ ಭೇಟಿ ಆಗಿ ಅಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಿ ಅವ್ರ ಹತ್ರ ನಾ ಬುಕಿಂಗ್ ಮಾಡಿದೆ. ಆಮೇಲೆ ಇಂಥ ಡೇಟಿಗೆ ಬರ್ತೀವಿ ಅಂತ ಹೇಳಿ ಕನ್ಫರ್ಮ್ ಮಾಡಿ ನಮ್ಗೆ ಅವರು ನೀವು ಆದಷ್ಟು ಜಲ್ದಿ ಒಯ್ಬೋದು, ನಮ್ಗೆ ಹತ್ರನಿಲ್ಲ, 1 ವಾರ 8 ದಿವಸ ಒಳಗಡೆ ಕೊಡ್ತೇವೆ ಅಂತ ಹೇಳಿದ್ರು. ಎಲ್ಲ ಹೇಳಿದ್ರು. ಈಗೆಲ್ಲ ಲೋಡ್ ಮಾಡ್ತಾ ಇದ್ರೆ ಗಾಡಿನ? ತಗೊಂಡು ಹೋಗಕ್ ರೆಡಿ ಆಗಿದ್ರೆ? ರೆಡಿ ಆಗಿದೆ. ಖುಷಿ ಅನ್ಸಿದೆ? ಹಾ ಸರ್.